ಪೇಳಿದರು ಮಾನುನಿ ನಿಮ್ಮಯ ಏನ ಪೇಳಿದರು ಮಾನುನಿ ನಿಮ್ಮಯ ಧರ್ಮನ ಮಾತನು ಪೇಳುತ್ತೇನೆ ಧರ್ಮನ ಮಾತನು ಪೇಳುತ್ತೇನೆ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ಪಾರ್ಥ ಸಾರಥಿ ನಿನ್ನ ಕರೆಯಲು ಬಂದಿಹೆ ಪಾರ್ಥ ಸಾರಥಿ ನಿನ್ನ ಕರೆಯಲು ಬಂದಿಹೆ ನಿನ್ನನು ಕರೆಯುತ್ತ ಹೋಗುವೆ ನೀಗಲೇ ನಿನ್ನನು ಕರೆಯುತ್ತ ಹೋಗುವೆ ನೀಗಲೇ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ತಂಗಿ ಅಣ್ಣ. ಈ ಅರಣ್ಯವು ಎಂತಹ ಭೀಕರವಾಗಿರುವುದು. ಹೌದಣ್ಣ. ಬಿಸಿಲಿನ ಜಳದಿಂದ ಮೃಗಗಳು ಸೈರಿಸಲಾರದೆ ತಮ್ಮ ತಮ್ಮ ಶ್ರಮವನ್ನು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವವು. ತಂಗಿ ಅಣ್ಣ, ರಥವನ್ನು ನಿಧಾನವಾಗಿ ಚಲಿಸುವೆನು. ತಂಗಿ ಆಯಾಸವಾಯಿತೆ? ಆಯಾಸವೇನು ಆಗುತ್ತಿಲ್ಲವಣ್ಣ, ಆದರೆ ಏಕೋ ಬೇಸರವಾಗುತ್ತಿರುವುದು. ಅಣ್ಣ, ತಂಗಿ ನನಗೇಕೋ ಈ ಪ್ರಯಾಣದಲ್ಲಿ ಬೇಸರವಾಗುತ್ತಿರುವುದು. ಯಾವುದಾದ್ರೂ ಒಂದು ಕಥೆಯನ್ನಾದ್ರೂ ಹೇಳಬಾರದೆ ಅಣ್ಣ? ತಂಗಿ, ಹಿಂದೆ ಹೋದ ಕಥೆಯನ್ನು ಹೇಳಬೇಕು ಅಥವಾ ಮುಂದೆ ಬರುವ ಕಥೆಯನ್ನು ಹೇಳಬೇಕು? ಅಣ್ಣ, ಹಿಂದೆ ಆಗಿ ಹೋಗಿರುವ ಕಥೆಗಳನ್ನು ನಾನು ಬಹಳ ಕೇಳಿದ್ದೇನೆ. ಮುಂದೆ ಆಗಲಿರುವ ಸ್ವಾರಸ್ಯಮಯವಾದ ಯಾವುದಾದ್ರೂ ಒಂದು ಕಥೆಯನ್ನು ಹೇಳಬಾರದೆ ಅಣ್ಣ? ಆಗಲಿ, ಹೇಳುವೆನು ಕೇಳು ತಂಗಿ. ಒಂದು ರಾಜ್ಯದಲ್ಲಿ ಇಬ್ಬರು ದೊರೆಗಳು. ಆಹಾ. ಅವರಿಬ್ಬರು ಅಣ್ಣ ತಮ್ಮಂದಿರು. ಓಹೋ. ಒಬ್ಬನಿಗೆ 100 ಜನ ಮಕ್ಕಳು, ಹಾ. ಮತ್ತೊಬ್ಬರಿಗೆ 5 ಜನ ಮಕ್ಕಳು. ಇವರಿರುವರಲ್ಲಿ ರಾಜ್ಯಕ್ಕಾಗಿ ಕಲಹ ಉಂಟಾಗುವುದು. ಹಾ. ಆಗ 100 ಜನರಲ್ಲಿ ಹಿರಿಯವನು ತನ್ನ ಚಿಕ್ಕಪ್ಪನ ಮಕ್ಕಳನ್ನು ಕೊಲ್ಲಿಸಬೇಕೆಂದು ಎಷ್ಟೋ ಪ್ರಯತ್ನ ಪಟ್ಟರು ಆಹಾ. ನಿರಾಶೆಯಾಗುವನು. ಆಗ ಈರ್ವರು ಸೇರಿ ಪಗಡೆಯಾಟ ಆಡುವರು. ಆ ಮಾಯಾ ಜೂತದಲ್ಲಿ ತನ್ನ ಚಿಕ್ಕಪ್ಪನ ಮಕ್ಕಳನ್ನು ಸೋಲಿಸಿ ತಮ್ಮ ರಾಜ್ಯವನ್ನ ಕಿತ್ತುಕೊಂಡು ಕಾಡಿಗಟ್ಟುವರು. ಆಗ ಅವರು ಅದನ್ನು ಮುಗಿಸಿ ಮತ್ತೆ ರಾಜ್ಯಕ್ಕೆ ಬಂದು ರಾಜ್ಯ ಭಾಗ ಕೇಳುವರು. ಆಗ ಆ ದುರಾತ್ಮನು ತನ್ನಲ್ಲಿದ್ದ ಆಪ್ತ ಕುತಂತ್ರಿಗಳ ಮಾತಿಗೆ ಕಿವಿಗೊಟ್ಟು ರಾಜ್ಯವನ್ನು ಯುದ್ಧ ಮಾಡಿ ಗೆದ್ದುಕೊಳ್ಳಲಿ ಎಂದು ಹೇಳುವನು. ಆಹಾ. ಆಗ ಯುದ್ಧವು ಪ್ರಾರಂಭವಾಗುವುದು. ಸುಭದ್ರ, ಇದೇನು ನಿದ್ರಿಸುವಂತಿದೆ? ನಿದ್ರಿಸುತ್ತಿಲ್ಲ ಅಣ್ಣ, ಕಥೆಯನ್ನು ಕೇಳುತ್ತಿರುವೆನು. ಮುಂದೆ ಹೇಳಣ್ಣ, ಏನಾಯ್ತು ಎಂದು. ಆಗ ದುರಾತ್ಮನು ತನ್ನಲ್ಲಿದ್ದ ಆಪ್ತ ಕುತಂತ್ರಿಗಳ ಮಾತಿಗೆ ಕಿವಿಗೊಟ್ಟು ರಾಜ್ಯವನ್ನು ಯುದ್ಧ ಮಾಡಿ ಗೆದ್ದುಕೊಳ್ಳಲಿ ಎಂದು ಹೇಳುವನು. ಆಗ ಯುದ್ಧವು ಪ್ರಾರಂಭವಾಗುವುದು. ಅದು ಎಂತಹ ಯುದ್ಧ? ಘನಘೋರ ಯುದ್ಧ. ಆಗ ಆ ಘನಘೋರ ರೂಪ ತಳೆದು ಯುದ್ಧವು ನಡೆಯುವುದು. 100 ಜನಗಳ ಕಡೆ 11 ಅಕ್ಷೋಹಿಣಿ ಸೈನ್ಯ, 5 ಜನಗಳ ಕಡೆ 7 ಅಕ್ಷೋಹಿಣಿ ಸೈನ್ಯ. 100 ಜನಗಳ ಕಡೆ ದಳಪತಿಯು ಚಕ್ರವ್ಯೂಹವನ್ನು ರಚಿಸುವನು. 5 ಜನಗಳ ಕಡೆ ಓರ್ವ ಸುಕುಮಾರನು ಚಕ್ರವ್ಯೂಹದ ಮಹಾದ್ವಾರವನ್ನು ರಜಸ, ಕ್ರೂರ, ಸನ್ಮೋಹನ, ಆಗ್ನೇಯ ಎಂಬ ಮುಂತಾದ ಅಸ್ತ್ರಗಳಿಂದ ವಾಯುವ್ಯ ದಿಕ್ಕಿನಿಂದ ಪ್ರವೇಶಿಸುವನು. ಸುಭದ್ರ, ಸುಭದ್ರ, ಇದೇನು ತಂಗಿಯು ನಿದ್ರಾಪರವಶಳಾಗಿರುವಳಲ್ಲ? ಇಲ್ಲಿಯ ತನಕ ನನ್ನ ಕತೆಗೆ ಹೋಗುಡುತ್ತಿದ್ದವರು ಯಾರು? ಓಹೋ, ನನ್ನ ತಂಗಿಯ ಗರ್ಭದಲ್ಲಿ ಪ್ರತಿಧ್ವನಿಯು ಕೇಳಿಸುತ್ತಿದೆಯಲ್ಲ, ಈತ ಯಾರಿರಬಹುದು? ಓಹೋ, ಅಚಾತುರ್ಯವಾಯಿತು. ಹಿಂದೆ ಹುಕ್ಕಿನ ಮುಳ್ಳು ಪಂಜರದಲ್ಲಿ ಬಂಧಿಸಿಟ್ಟ ಅಭಿರಾಕ್ಷಸನು ನನ್ನ ತಂಗಿಯ ಗರ್ಭದಲ್ಲಿ ಸಂಜಾತನಾಗಿರುವನು. ಆತನಿಗೆ 1000 ಭುಜಗಳು ಇರುವು. ಆತನು ಅಸಹಾಯ ಶೂರನು. ಎಂದಾದರೂ ನನ್ನ ಮೃತ್ಯುವಿಗೆ ಕಾರಣನಾಗುವನು. ತಡ ಮಾಡಿದರೆ ಪ್ರಯೋಜನವಿಲ್ಲ. ಜಾಗೃತವಾಗುವ ಸುದರ್ಶನವೇ,
ಈಕೆಯ ಗರ್ಭವನ್ನು ಸೇರಿ ಆ ಅಭಿರಾಕ್ಷಸನ ತೋಳು ತೆಕ್ಕೆಗಳನ್ನು ಕತ್ತರಿಸಿ 2 ತೋಳುಗಳನ್ನು ಮಾತ್ರ ಬಿಟ್ಟು ಬಾ. ಚಕ್ರವ್ಯೂಹದ ಒಳಗೆ ಹೋಗುವುದನ್ನು ಹೇಳಿದ್ದಿ, ಹೊರಗೆ ಬರುವುದನ್ನು ಹೇಳಿರಲಿಲ್ಲ. ಹೇಳಿದ್ದರೆ ಅಚಾತುರ್ಯವಾಗುತ್ತಿತ್ತು. ಸುಭದ್ರಾ, ಸುಭದ್ರಾ, ಅರೆಮನೆ ಬಂತು, ನಡೆ ಹೋಗೋಣ. ಅಣ್ಣ, ಇದು ಬರುತ್ತಿರುವೆನು ಅಣ್ಣ. ತಂಗಿ, ಅಣ್ಣ, ಬರುವ ದಾರಿಯಲ್ಲಿ ನಿನಗೆ ಆಯಾಸವಾಯಿತೆ? ಆಯಾಸವೇನು ಆಗಲಿಲ್ಲವಣ್ಣ, ಆದರೂ ಸ್ವಲ್ಪ ನಿರಾಸೆಯಾಯಿತು. ಅಣ್ಣ ತಂಗಿ, ಅದಿರಲಿ, ನಿಮ್ಮ ಕಾರ್ಯವು ಸಫಲವಾಯಿತೆ? ನನ್ನ ಕಾರ್ಯವೇನು ತಂಗಿ? ಅದೇ ಅಣ್ಣ, ನೀವು ಅದಾವುದೋ ಕಥೆಯನ್ನು ಹೇಳ್ತಿದ್ರಲ್ಲ, ಆ ಕಾರ್ಯವು ಸಫಲವಾಯಿತು ಎಂದು ಕೇಳಿದೆನಷ್ಟೇ. ಅಯ್ಯೋ ಹುಚ್ಚು ಹುಡುಗಿ, ನಾನು ಪ್ರಯತ್ನಿಸಿದ ಕಾರ್ಯವನ್ನು ಎಂದಾದರೂ ನಡೆಸದೆ ಬಿಟ್ಟಿರುವೆನೆ. ನಡೆ ಹೋಗೋಣ. ಹೋಗೋಣವೇ ಅಣ್ಣ? ನಡೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ಪ್ರಿಯ
ಹೃದಯವರ್ಪಿಸಿ ಪೂಜೆಯ ಮಾಡುವೆ ಕಾಮನವೆಲ್ಲನು ಹಾಸುವೆನಲ್ಲೇ ನಿನ್ನ ಹಾಡಿಗೆ ಅಂತರಂಗ ಸಖಿಯೇ ನನ್ನೊಲವಿನ ರಾಣಿಯೇ ಅಂತರಂಗ ಸಖಿಯೇ ನನ್ನೊಲವಿನ ರಾಣಿಯೇ ಕಾಯಿಸದೆ ನೋವಿಸದೆ ಒಲಿದು ಬಾರೆ ನೀ ಕಾಯಿಸದೆ ನೋವಿಸದೆ ಒಲಿದು ಬಾರೆ ನೀ ಓ ಪ್ರಿಯತಮೆ ಓಹೋ ಪ್ರಿಯತಮೆ ಏತಕ್ಕೆ ಈ ಸೆರೆ ಎನ್ನೊಲವಿನ ಅಪ್ಪರೆ ಏತಕ್ಕೆ ಈ ಸೆರೆ ಎನ್ನೊಲವಿನ ಅಪ್ಪರೆ ಎನ್ನೊಲವಿನಲ್ಲಿ ಒಲಿದು ಬಾರನಿ ಒಲವಿನಲ್ಲಿ ಎನ್ನೊಲವಿನಲ್ಲಿ ಒಲಿದು ಬಾರನಿ ಓ ಪ್ರಿಯತಮೆ ಓಹೋ ಪ್ರಿಯತಮೆ ಶಶಿ ಪ್ರಾಣೇಶ್ವರ, ಆ ಮಾವಿನ ಹಣ್ಣಿಗಾಗಿ ಒಂದು ಕಲ್ಲನ್ನು ಒಡೆದೆ ಆ ಕಲ್ಲು ಮಾವಿನ ಹಣ್ಣಿಗೂ ಒಡೆದು ನನಗೂ ಒಡೆಯಿತು ಅದಕ್ಕಾಗಿ ನಿನ್ನ ಕೈ ಬಲಗಳು ಎಷ್ಟಿರಬೇಕೆಂದು ಪರೀಕ್ಷಿಸಿದ್ದೆನು ಶಶಿ ಎಲ್ಲಿ ನಿನ್ನ ಕೈಗಳು ಇದು ತೆಗೆದುಕೊಳ್ಳಿ ಸ್ವಾಮಿ. ಶಶಿ ಬಲವಾಗಿದೆ ನಿನ್ನ ಕೈಗಳು ಸ್ವಾಮಿ, ವಸಂತನಾದಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಗೆ ವಸಂತನಾದಮವು ವಸಂತನಾದಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಗೆ ವಸಂತನಾದಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮಕೆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮಕಿ ಜಲಗಂಗೆ ರೂಪಸಿ ನೀ ಬಂದರೇನೋ ಜಲಕನ್ಯೆ ರೂಪಸಿ ನೀ ಬಂದರೇನು ಆರೋಹಣ ಅವರೋಹಣ ಆರೋಹಣ ಅವರೋಹಣ ಹಾಲಾಪನೆಯಾಗಿ ಸ್ವರ ಸಂಗೀತದ ಗಾನ ಮಧುರವಾಗಿ ಸ್ವರ ಸಂಗೀತದ ಗಾನ ಮಧುರವಾಗಿ ನಿನ್ನ ಸೇರಲು ಭಾವತರಂಗವಾಗಿ ವಸಂತನಾದಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಗೆ ವಸಂತನಾದಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಆನಂದವಾಗಿದ್ದು
ಸರಿ, ಇಂದಿನಿಂದ ಬನ್ನಿ ನನ್ನ ಕಣ್ಣನ್ನು ಮುಚ್ಚಬಹುದೇನು? ಹಾಗೆ ನಿನ್ನ ಕಣ್ಣನ್ನು ಮುಚ್ಚದಿದ್ದರೆ ನೀನು ನನ್ನ ಕೈಗೆ ಸಿಗುತ್ತಿದ್ದೆಯಾ? ಆಹಾ ಸ್ವಾಮಿ, ಆ ವಿಚಾರ ಹಾಗಿರಲಿ, ಇಲ್ಲಿ ಬನ್ನಿರಿ. ಅಲ್ಲಿ ಕಾಣುತ್ತಿರುವುದ ಮಾವಿನ ಹಣ್ಣು? ಎಲ್ಲಿ ಶಶಿ? ಅಲ್ಲಿ ನೋಡಿ ಸ್ವಾಮಿ, ಕಾಣುತ್ತಿರುವುದು ಶಶಿ. 2 ಎಲೆಗಳನ್ನಿದೆ, ಗುಲಾಬಿ ಬಣ್ಣ ಅಂತ ಇರುವುದು ನೋಡಿರಿ. ಹೌದು ಶಶಿ. ಆ ಮಾವಿನ ಹಣ್ಣನ್ನು ಕಿತ್ತಿಕೊಡುವಿರಾ? ಶಶಿ ಪ್ರಾಣೇಶ್ವರ, ಬಾ ರವಿ ಜಾರಿದ ಬಾ ಶಶಿ ಮೂಡಿದ ಗಾಳಿ ಬೀಸಿ ಬಂತು ಗಂಧ, ಚಲ್ಲಾಡಿ ಹೋಯ್ತು ತುಂಬಿ ಆನಂದ. ಜೊತೆಯಾಗಿ ನಾವೆಂದು ನಲಿದಾಡುವ, ಹಿರಿಯೇರಿ ಮನದಲ್ಲಿ ಒಂದಾಗುವ. ಜೊತೆಯಾಗಿ ನಾವೆಂದು ನಲಿದಾಡುವ, ಹಿರಿಯೇರಿ ಮನದಲ್ಲಿ ಒಂದಾಗುವ. ಸರಸದಲ್ಲಿ ನಾವೆಂದು ನಲಿದಾಡುವ, ಸರಸದಲ್ಲಿ ನಾವೆಂದು ನಲಿದಾಡುವ. ಸಂಗಾತಿಯೇ ಸಂಗಾತಿ ಹುಯ್ಯಾಲೆ ಹಾಡುವ. ರವಿ ಜಾರಿದ ಬಾಜಿ ಮೂಡಿದ, ಸಂಗಾಳಿ ಬೀಸಿ ಬಂತು ಗಂಧ, ಚಲ್ಲಾಡಿ ಹೋಯ್ತು ತುಂಬಿ ಆನಂದ. ಶಶಿ, ಒಳಗಡೆ ಹೋಗಿ ತರುಗ್ಬಾಣಗಳನ್ನು ತೆಗೆದುಕೊಂಡು ಬಾ. ಆ ಮಾವಿನ ಹಣ್ಣನ್ನು ಕೆಡಗುವೆನು.
ತೋರಿಸು. ಅಲ್ಲಿ ನೋಡಿ ಸ್ವಾಮಿ. ಮಾವಿನ ಹಣ್ಣನ್ನು ಕೆಡಗಿದೆನು. ತೆಗೆದುಕೊಳ್ಳಿ ಸ್ವಾಮಿ. ಶಶಿ, ಆ ಮಾವಿನ ಹಣ್ಣು ಎಷ್ಟು ಸುಂದರವಾಗಿರುವುದು. ಸ್ವಾಮಿ, ಆ ಮಾವಿನ ಹಣ್ಣಿಗಿಂತ ನೀವೇ ಸುಂದರವಾಗಿರುವಿರಿ ಅಲ್ಲವೇ? ಓ ಪ್ರಿಯ ಬಾರೆ ಓ ಚಲುವೆ, ಮನಸ್ಸಿಗೆ ಮೋದವ ನೀತಾರೆ. ಓ ಪ್ರಿಯ ಬಾರೆ ಓ ಚಲುವೆ. ಮನಕ್ಕೆ ತಂದಿದೆ ಈ ಮೋದ, ಮರೆಯಲಾಗದ ಅನುಬಂಧ. ರೂಪಸಿ ಜೋಡಸಿ ಓಡಿ ಬಾ ಪ್ರೇಯಸಿ. ಓ ಪ್ರಿಯ ಬಾರೆ ಓ ಚಲುವೆ, ಮನಸ್ಸಿಗೆ ಮೋದವ ನೀತಾರೆ. ಓ ಪ್ರಿಯ ಬಾರೆ ಓ ಚಲುವೆ, ಮನಸ್ಸಿಗೆ ಮೋದವ. ಶಶಿ, ಓ ನನ್ನ ಪ್ರೇಮದ ಪೂಜಾರನೇ, One, two, three, four. ನೀನು ಓದುವಾದ ನೀನು ಜನ್ಮದಲ್ಲೂ ನನ್ನವಳೇನೆ. ವರವಾದ ನೀನು ಓದುವಾದ ನೀನು ಪ್ರತಿ ಜನ್ಮದಲ್ಲೂ ನನ್ನವಳೇನೆ. ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ, ಸುರಕಿನ್ನರಿ ಸುರಕಿನ್ನರಿ ಸುರಕಿನ್ನರಿಯೇ. ನನ್ನ
ಸುಂದರಿ ಸುರ ಸುಂದರಿ ಸುರ ಸುಂದರಿಯೇ ಸುರ ಕಿನ್ನರಿ ಸುರ ಕಿನ್ನರಿ ಸುರ ಕಿನ್ನರಿಯೇ ಮನ ಮಂಜರಿ ರಾಜಕುಮಾರಿ ವರವಾದೆ ನೀನು ಪೊದುವಾದೆ ನೀನು ಜನ್ಮದಲ್ಲೂ ನನ್ನ ಒಳೇನೇ ಮಾತೆ ಅನುರಾಗದ ರಾಜಮಾಲಿಕೆ ನಿನ್ನ ನಗುವೆ ಬೆಳದಿಂಗಳ ಚೆಲುವ ಚಂದ್ರಿಕೆ ನಿನ್ನ ಮಾತೆ ಅನುರಾಗದ ರಾಜಮಾಲಿಕೆ ನಿನ್ನ ನಗುವೆ ಬೆಳದಿಂಗಳ ಚೆಲುವ ಚಂದ್ರಿಕೆ ನಿನ್ನ ನಗುವು ಹೊಲ್ಬಳ್ಳಿಯ ತೋಟದಂತೆ ನಿನ್ನ ನಡುವು ಭಿನ್ನಾಣದ ಬಿಂಕದಂತೆ ಸಾರಂಗಕ್ಕೆ ನೋಟ ಸಾಲ ಕೊಟ್ಟೇನೆ ಸಾರಂಗಕ್ಕೆ ನೋಟ ಸಾಲ ಕೊಟ್ಟೇನೆ ವರವಾದೆ ನೀನು ಪೊದುವಾದೆ ನೀನು ಪ್ರತಿ ಜನ್ಮದಲ್ಲೂ ನನ್ನ ಒಳೇನೇ ಮಂತರಾಜರಿಂದೊಡಗೂಡೆ ಸಾಮಂತರಾಜರಿಂದೊಡಗೂಡೆ ನೆರೆಯುತ್ತಿ ಹೋಯಿ ಧೃತರಾಷ್ಟ್ರ ಕುಮಾರನಿಗೆ ಹೋದೋರು ತೋಟಿ ನರನಾರಿಯರ ನವರಾಗ ನರ್ತನಗಳನ್ನು ನಿರೀಕ್ಷಿಸುತ್ತ ನರನಾರಿಯರ ನವರಾಗ ನರ್ತನಗಳನ್ನು ನಿರೀಕ್ಷಿಸುತ್ತ ಅಮರ ಸುಖ ವಿಲಾಸದೋಯ್ ಮೆರವ ಹೇ ಧೃತರಾಷ್ಟ್ರ ಕುಮಾರನಿಗೆ ಅದೋರು ತೋಟಿ ಸಹೋದರ ದುಶ್ಯಾಸನ ಮಾವ ಮಿತ್ರ ಕರ್ಣ ಚಂದುರಾಜ ಧೀರರೋಳ್ ಗಣಗುಣ ನೆನೆಸಿ ಸಾರ ಚರಿತ ಸಂಭೋಗದ ತಿರಿಯ ಧೀರರೋಳ್ ಗಣಗುಣ ನೆನೆಸಿ ಸಾರ ಚರಿತ ಸಂಭೋಗದ ತಿರಿಯ ಎರುತದಿ ದೊರೆಯಲ್ಲಿ ಅರುಷದಿ ಬೋಳ್ವೆ ಸಹೋದರ ಎರುತದಿ ದೊರೆಯೋಳು ಅರುಷದಿ ಬೋಳ್ವೆ ಬಲರೆ ಮೆರವೆ ಸುಖದಿ ಈ ದೊರೆಯೋಳು ಬಲರೆ ಬಲರೆ ಬಲುಧೋ ಹಸದಿಂದ ಬಲರೆ ಮೆರವೆ ಸುಖದಿ ಏಷ್ಪಾದೋಣ ಅಶ್ವತ್ಥಾಮ ಅಶ್ವತ್ಥಾಮ ಕರ್ಣ ದುಶಾಸನ ಶಕುನಿಗಳಿವರ ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲವೆನಗಿರೆ ದೊರೆಯೋಳ್ನಂತೋ ಬೆಂಬಲವೆನಗಿರೆ ದೊರೆಯೋಳ್ನಂತ ಸಾರಿ ಭುಜ ಬಲ ಪರಕ್ರಮ ತೋರೆ
ಪರಾಕ್ರಮ ತೋರಿ ಹಠ ಮಾಡಿ ಎರುತದಿ ದೊರೆಯಳು ಅರುಷದಿ ಓಳ್ವೆ ಎರುತದಿ ದೊರೆಯಳು ಅರುಷದಿ ಓಳ್ವೆ ಎರುತದಿ ದೊರೆಯಳು ಅರುಷದಿ ಓಳ್ವೆ ಬಲರೆ ಮೆರವೆ ಜಗದಿ ಈ ದೊರೆಯೊಳ್ ಬಲರೆ ಬಲರೆ ಬಲುತೋ ಹೊಸದಿಂದ ಬಲರೆ ಮೆರವೆ ಸುಖದಿ ಸುಖದಿ ಜಗದಿ ಮಾವ ನಿನ್ನ ಸಹಾಯದಿಂದ ಆ ಪಾಂಡವರನ್ನು ಒಗಡೆ ಆಟದಲ್ಲಿ ಸೋಲಿಸಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ನೇಮಿಸಿ ಕಾಡಿಗಟ್ಟಿದ್ದಾಯಿತು. ಆ ಕಳ್ಳ ಕೃಷ್ಣನ ಸಹಾಯದಿಂದ ನಾನು ಏನು ಮಾಡಲು ಅಸಾಧ್ಯವಾಗಿದೆ ಮಾವ. ಅದು ಅಲ್ಲದೆ ಆ ಅರ್ಜುನನು ಇಂದ್ರಕಿಲಾ ಪರ್ವತದ ತಪ್ಪಲಿನಲ್ಲಿ ಕುಳಿತು ಉಗ್ರ ತಪಸ್ಸನ್ನು ಆಚರಿಸಿ ಪರಮೇಶ್ವರನಿಂದ ಮೆಚ್ಚಿಸಿ ಪಾಶುಪದಾಸ್ತ್ರವನ್ನು ಪಡೆದನಿರುವಂತೆ ಮಾವ. ಇದಕ್ಕೆ ಏನು ಮಾಡುವುದು ಮಾವ? ಕೌರವೇಶ್ವರ ಮಾವ ಬಿಡು ಬಿಡು ಚಿಂತೆಯ ಗುರುಪದಿನಿ ಕಡುದುರುಳರನ ಪರಿ ಪರಿ ಹಿಂದಲಿ ಕೌರವೇಶ್ವರ ಬಿಡು ಬಿಡು ಚಿಂತೆಯ ಗುರುಪದಿನಿ ಕಡುದುರುಳರನ ಪರಿ ಪರಿ ಹಿಂದಲಿ ಕಡುದುರುಳರನ ಪರಿ ಪರಿ ಹಿಂದಲಿ ಕಡುದುರುಳರನ ಪರಿ ಪರಿ ಹಿಂದಲಿ ಕೌರವೇಶ್ವರ ಪಾಂಡವರ ಹಿಡಿದು ತಂತ್ರದಿ ಪಾಂಡವರ ಹಿಡಿದು ತಂತ್ರದಿ ಕಡಲೊಂದೊಂದರು ಬಿಡದಲೆ ಕಳಿಸುವೆ ಕೌರವೇಶ್ವರ ಏಡಿ ಪಾಂಡವರ ಹಿಡಿದು ತಂತ್ರದಿ ಕಡಲೊಂದೊಂದರು ಬಿಡದಲೆ ಕಳಿಸುವೆ ಬಿಡು ಬಿಡು ಚಿಂತೆಯ ಗುರುಪದಿನಿ ಕಡುದುರುಳರನೋ ಪರಿ ಪರಿ ಹಿಂದಲಿ ಕಡುದುರುಳರನೋ ಪರಿ ಪರಿ ಹಿಂದಲಿ ಕಡುದುರುಳರನೋ ಪರಿ ಪರಿ ಹಿಂದಲಿ ದುರ್ಯೋಧನ ನೀಚರಾದ ಪಾಂಡವರು ಎಷ್ಟೇ ಪ್ರಬಲರಾದರೂ ನಮ್ಮನ್ನು ಎಂದಿಗೂ ಜಯಿಸಲಾರರು. ನೀಚನಾದ ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆದರೇನಂತೆ ನಮ್ಮ ವೀರಕರ್ಣನು ಸಾಮಾನ್ಯನೇ ಕೌರವೇಶ್ವರ. ಕೌರವೇಶ್ವರ ಮಿತ್ರ ಕರ್ಣ ದುರುಳ ಪಾತನ ಬಿಡಿದು ರಣದಲೆ ಕೊರಳನ್ನು ಮುರಿದು ಕರುಳನ್ನು ಬಗೆದೆ. ಕೌರವೇಶ್ವರ ಕರ್ಣ ದುರುಳ ಪಾತನ ಬಿಡಿದು ರಣದಲೆ ಕೊರಳನ್ನು ಮುರಿದು ಕರುಳನ್ನು ಬಗೆದೆ. ಕರುಳನ್ನು ಮುರಿದು ಕರುಳನ್ನು ಬಗೆದೆ. ಕೊರಳನ್ನು ಮುರಿದು ಕರುಳನ್ನು ಬಗೆದೆ. ಕೌರವೇಶ್ವರ ಮಿತ್ರ ಪರಮಶಿವನಳು ಪಡೆದ ಅಸ್ತ್ರವ ಪರಮಶಿವನಳು ಪಡೆದ ಅಸ್ತ್ರವ ದುರದಲ್ಲಿ ಜಯಿಸಿದೆ ಬಲ ಬಲ ದುರದಲ್ಲಿ ಜಯಿಸಿದೆ ಬಲ ಬಲ. ದುರುಳ ಪಾರ್ಥನ ಬಿಡಿದು ರಣದಲ್ಲಿ ಕೊರಳನ್ನು ಮುರಿದು ಕರುಳನ್ನು ಬಗೆದೆ. ಕರುಳನ್ನು ಮುರಿದು ಕರುಳನ್ನು ಬಗೆದೆ. ಕರುಳನ್ನು ಮುರಿದು ಕರುಳನ್ನು ಬಗೆದೆ. ಕೌರವೇಶ್ವರ ಯೋಚಿಸದಿರು ಕುರುರಾಜ. ಆ ನೀಚನಾದ ಅರ್ಜುನನು ಪಾಶುಪದಾಸ್ತ್ರವನ್ನು ಪಡೆದ ಮಾತ್ರಕ್ಕೆ ನೀನು ಸಹ ಬೆದರಿದೆಯಾ? ಅವನೆಷ್ಟೇ ಪ್ರವೀಣನಾದರೂ ಈ ಪರಾಕ್ರಮಿಯಾದ ಕರ್ಣನಿರುವ ತನಕ ಅವನೆಂದಿಗೂ ಜಯವನ್ನು ಲಭಿಸಲಾರ. ಸುಯೋಧನ ಸಿಂಧುರಾಜ ಕಡುಕ ಪಾಂಡವರ ಎಳೆದು ರೋಷದೆ ಕಡುಕ ಪಾಂಡವರ ಎಳೆದು ರೋಷದೆ ವರರನು ಬಗೆಯದೆ ಪರವಿಯಳು ವರರನು ಬಗೆಯದೆ ಪರವಿಯಳು ವರರನು ಬಗೆಯದೆ ಪರವಿಯಳು. ಪರ ಪರ ಹದ ಮರ ಕಡಿದಿಡುವೆನು ನಾ
ಅಜಗದಾರೂಪಿನಿಂದ ಹಿಡಿಯಲ್ಪಟ್ಟು ಅನ್ನನಾದ ಯುಧಿಷ್ಠಿರದಿಂದ ಬಿಡುಗಡೆ ಹೊಂದಲ್ಪಟ್ಟನು. ಆದ್ದರಿಂದ ಆ ಪಾಂಡವರನ್ನು ಜಯಿಸುವುದು ಹೇಗೆ ಸಾಧ್ಯ? ಅಗ್ರಜ ಸಹೋದರ ಪುಂಡ ಭೀಮನ ಚಂಡ ಕೋಪದೊಳ್ ಹೆಣ್ಣು ಬಿಡುವೆನು ಮಂಡಲದೊಳಗೆ. ಪುಂಡ ಭೀಮನ ಚಂಡ ಕೋಪದೊಳ್ ಹೆಣ್ಣು ಬಿಡುವೆನು ಮಂಡಲದೊಳಗೆ. ಹೆಣ್ಣು ಬಿಡುವೆನು ಮಂಡಲದೊಳಗೆ. ಹೆಣ್ಣು ಬಿಡುವೆನು ಮಂಡಲದೊಳಗೆ. ಖಂಡನಂತೆ ನಾ ಮೆರೆಯುವೆ ಪರಿಪರಿ. ಅಗ್ರಜ ಸಹೋದರ ಖಂಡನಂತೆ ನಾ ಮೆರೆಯುವೆ ಪರಿಪರಿ. ಬಿಡು ಬಿಡು ಚಿಂತೆಯ ಅಗ್ರಜನೆ. ಭಲೆ ಭಲೆ ಸಹೋದರ ಬಿಡು ಬಿಡು ಚಿಂತೆಯ ಅಗ್ರಜನೆ. ಪುಂಡ ಭೀಮನ ಚಂಡ ಕೋಪದೊಳ್ ಹೆಣ್ಣು ಬಿಡುವೆನು ಮಂಡಲದೊಳಗೆ. ಹೆಣ್ಣು ಬಿಡುವೆನು ಮಂಡಲದೊಳಗೆ. ಹೆಣ್ಣು ಬಿಡುವೆನು ಮಂಡಲದೊಳಗೆ. ಅಗ್ರಜ ಸಹೋದರ ಆ ಭೀಮನ ಮದ ಗರ್ವವನ್ನು ಮುರಿದು ಉಳಿದ ನಾಲ್ವರನ್ನು ಹಿಡಿದು ಈ ನನ್ನ ಗದೆಯಿಂದಲೇ ಅಪ್ಪಳಿಸಿ ಘನ ಕೀರ್ತಿಯನ್ನು ಸಾಧಿಸುವೆನು. ಬೇಡೋ ಅಗ್ರಜ ನಿನ್ನ ಮರದ ಚಿಂತೆಯೇನು? ಬಲ ಸಹೋದರ, ನಿನ್ನ ಸಾಹಸಕ್ಕೂ ಮಿತ್ರಕರ್ಣನ ಪರಾಕ್ರಮಕ್ಕೂ ಮಾವ ಶಕುನಿಯ ತಂತ್ರಕ್ಕೂ ಆ ಪಾಪರು ಅದರಾಗುವುದೇ ಸರಿ. ಕೌರವೇಶ್ವರ ಮಾವ, ಆದರೆ ಇನ್ನೂ ಅನುಮಾನವೇ ಕೌರವೇಶ್ವರ. ಮಾವ ಕುಮಾರ ಲಕ್ಷಣದ ಲಗ್ನದ ವಿಚಾರವನ್ನು ತಿಳಿಸಿದ್ದನಲ್ಲ, ಆ ವಿಚಾರದಲ್ಲಿ ಯಾವ ತೀರ್ಮಾನ ಕೈಗೊಂಡಿರಿ ಮಾವ? ಕೌರವೇಶ್ವರ, ಆ ಪಾಂಡವರನ್ನು ಕಾಡಿಗಟ್ಟಿದಾಗ ಆ ಬಲರಾಮ ದೇವನು ನಮ್ಮ ಬಳಿಗೆ ಬಂದಾಗ ಅವನ ಮಗಳಾದ ಶಶಿರೇಖೆಯನ್ನು ನಮ್ಮ ಲಕ್ಷಣ ಕುಮಾರನಿಗೆ ಕೊಟ್ಟು ವಿವಾಹ ಮಾಡುವುದಾಗಿ ಪ್ರತಿಜ್ಞೆ ಮಾಡಿರಲಿಲ್ಲವೇ ಕೌರವೇಶ್ವರ? ಅದೇ ಪ್ರಕಾರ ನಾನೀಗಲೇ ದ್ವಾರಕೆಗೆ ಹೋಗಿ ಶಶಿರೇಖೆಯ ಲಕ್ಷಣ ಕುಮಾರನ ವಿವಾಹವನ್ನು ಏರ್ಪಡಿಸಿಕೊಂಡು ಬರುವೆನು ಕೌರವೇಶ್ವರ. ಮಾವ, ಆ ಪಾಂಡವರ ಪಕ್ಷಪಾತಿ ಆದ ಕೃಷ್ಣನನ್ನು ಮಾತ್ರ ಕೇಳಬೇಡ. ದುಶ್ಯಾಸನ, ಶ್ರೀಕೃಷ್ಣ ಪರಮಾತ್ಮನು ಈ ಕಾರ್ಯಕ್ಕೆ ನಿಲ್ಲದಿದ್ದರೆ ನೀವು ಪ್ರಯತ್ನಿಸಿದ ಕಾರ್ಯವು ವಿಫಲವಾಗುವುದು. ವಿದುರ, ಆತನೆಂದು ಸಾಮಾನ್ಯನೆಂದು ತಿಳಿಯಬೇಡಿರಿ. ದುರಾಗ್ರದಲ್ಲಿ ದುರಾತ್ಮಕರ ತರಾತರದಿ ಕೊಲ್ಲುವೆ, ತರಾತರದಿ ಕೊಲ್ಲುವೆ, ತರಾತರದಿ ಕೊಲ್ಲುವೆ. ವಿದುರ, ಕೊಂಡರನ್ನು ಪ್ರೇಮಿಸಿ ಜಯವ ತರುವೆ ದೀಕ್ಷಣ. ಭಲೆ ಭಲೆ ಸಹೋದರ, ಕೊಂಡರನ್ನು ಪ್ರೇಮಿಸಿ ಜಯವ ತರುವ ದೀಕ್ಷಣ. ಮನದಿ ಮೆರವ ಅಗಮರನ್ನು ಚಿರವ ತರುವೆ ದೀಕ್ಷಣ. ಮನದಿ ಮೆರವ ಅಗಮರನ್ನು ಚಿರವ ತರುವೆ ದೀಕ್ಷಣ. ದುರಾತ್ಮದಲ್ಲಿ ದುರಾತ್ಮಕರ ತರಾತರದಿ ಕೊಲ್ಲುವೆ, ತರಾತರದಿ ಕೊಲ್ಲುವೆ, ತರಾತರದಿ ಕೊಲ್ಲುವೆ. ವಿದುರ, ಆ ಕೃಷ್ಣನಂತಹ ಕಳ್ಳರು 1 ಕೋಟಿ ಬಂದರೂ ಈ ನನ್ನ ಗದೆಯಿಂದಲೇ ಅಪ್ಪಳಿಸಿ ಬಿಡುವೆನು. ಆತನೆಂದು ಸಾಮಾನ್ಯನೆಂದು ತಿಳಿಯಬೇಡಿ. ಹಿಂದೆ ತನ್ನ ಬಾಲ್ಯದಲ್ಲಿ ಕಂಸಾದಿ ರಕ್ಕಸರನ್ನು ಕತ್ತನ್ನು ಮುರಿದ ಸೂರನು. ವಿದುರ, ಒಚ್ಚಬೋಯಿ ವಿದುರ, ಒಚ್ಚನಂತ ನೀನ್ ಹೇಗೆ ಬಗಳುವೆ? ಒಚ್ಚಬೋಯಿ ವಿದುರ, ಒಚ್ಚಬೋಯಿ ವಿದುರ, ಒಚ್ಚನಂತ ನೀನ್ ಹೇಗೆ ಬಗಲು? ಒಚ್ಚಬೋಯಿ ವಿದುರ, ಹೆಚ್ಚಿಗೆ ಮಾತುಗಳು ಓಡಿದರೀಗ ಹೊಚ್ಚಿ ಕೆಳಗುವೆ ಕಟ್ಟದೋಯ್. ಹೊಚ್ಚಬೋಯಿ ವಿದುರ, ಹೊಚ್ಚಬೋಯಿ ವಿದುರ, ಹೊಚ್ಚಬೋಯಿ ವಿದುರ. ಕೆಲವೋ ವಿದುರ,
ನಾನ್ ಯಾರು? ಧೃತರಾಷ್ಟ್ರ ರಾಜೇಂದ್ರನ ಪ್ರಿಯ ಪುತ್ರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ವಿಚಿತ್ರ ವೀರ್ಯನ ಮೊಮ್ಮಗ. ನನಗೆ ನಿನ್ನಿಂದ ಉಪದೇಶವೇ? ನನಗೆ ಗೊತ್ತಿಲ್ಲವೇನೋ ನಿನ್ನ ಗೊಲ್ಲನ ಪರಾಕ್ರಮ. ಒಂದು ಪಾಂಚೋಲಿಯ ಸೀರೆಯನ್ನು ಸೆಳೆಯುತ್ತಿದ್ದಾಗ ಎಲ್ಲಿ ಅಡಗಿತ್ತೋ ನಿನ್ನ ಗೊಲ್ಲನ ಪರಾಕ್ರಮ? ದುರ್ಯೋಧನ ಆತನಂದು ಸಾಮಾನ್ಯನೆಂದು ತಿಳಿಯಬೇಡ. ಆ ಶಕ್ತಿ ಇಲ್ಲದಿದ್ದರೆ ಅಕ್ಷಯ ವಸ್ತುಗಳಾಗುತ್ತಿದ್ದೇವೆ. ವಿದುರ, ಆ ಶಕ್ತಿಯು ನನ್ನ ಯುಕ್ತಿಯ ಮುಂದೆ ಏನೂ ನಡೆಯಲಾರದು ವಿದುರ. ಇಂತಹ ಶಕ್ತಿವಂತರು ಸುಭದ್ರೆಯ ವಸ್ತ್ರಾಭರಣ ಕಾಲದಲ್ಲಿ ಏನು ಮಾಡಬಲ್ಲರು? ವಿದುರ, ಆ ಅರ್ಜುನನು ಮಹಾಶೂರನು. ಅಂತಹ ಶೂರನಾಗಿದ್ದರೆ ಸನ್ಯಾಸಿ ವೇಷವನ್ನು ಧರಿಸಿ ಯಾದವರನ್ನೆಲ್ಲ ವಂಚಿಸಿ ಸುಭದ್ರೆಯನ್ನು ಹೇಗೆ ಕದ್ದು ತರಬೇಕಾಗಿತ್ತು? ಯುದ್ಧ ಮಾಡಿ ಗೆದ್ದು ತರಬೇಕಾಗಿತ್ತು. ಹಾಗೂ ಕೊಡದಿದ್ದರೆ ಬಲರಾಮನನ್ನು ಬೇಡಿ ತರಬೇಕಾಗಿತ್ತು. ಕರ್ಣ, ನೀವು ಇಷ್ಟು ದೇಶಗಳಾಗುತ್ತಾ ಬಂದರೆ ಯುದ್ಧ ಮಾಡ ಕಾಲವು ಬಂದೇ ಬರುವುದು. ಸಹೋದರರೇ, ಅಂತಹ ರಣರಂಗವು ಎದುರಾದರೆ ಪಾಂಡವರನ್ನೆಲ್ಲ ಸಂಪೂರ್ಣವಾಗಿ ನಿರ್ನಾಮ ಮಾಡೋಣ. ಮಾವ, ಕೌರವೇಶ್ವರ, ನೀನೀಗಲೇ ದ್ವಾರಕೆಗೆ ಹೋಗಿ ಬಲಭದ್ರ ದೇವನ ಮಗಳ ವಿಚಾರವನ್ನು ಲಕ್ಷಣ ಕುಮಾರನಿಗೆ ನಿಶ್ಚಯಿಸಿಕೊಂಡು ಬಾ ಮಾವ. ಆಗಲಿ ಕೌರವೇಶ್ವರ, ನಾನೀಗಲೇ ದ್ವಾರಕೆಗೆ ಹೊರಡುವೆನು. ಹಾರದು ಆರದು ಆರದು ಶಕ್ತಿಯ ಘೋಷ, ಹೇರದು ಕೌರವ ವಂಶ. ಆರದು 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 ಶಕುನಿಯ ಘೋಷ, ಹೇರದು ಕೌರವ ವಂಶ. ಈ ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನೋ. ಈ ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನೋ. ಎಬ್ಬಿಸಿ ಗುರು ಪಾಂಡವನ, ಎಬ್ಬಿಸಿ ಗುರು ಪಾಂಡವನ, ಎಬ್ಬಿಸಿ ಗುರು ಪಾಂಡವನ. ನಾ ಹಟ್ಟುವೆ ಯಮನಿಗೆ ಕೌರವನ. ಕೌರವ, ಆರದು 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 ಶಕುನಿಯ ಘೋಷ, ಬೇರೂರದು ಕೌರವ ವಂಶ. ಬೇರೂರದು ಕೌರವ ವಂಶ. ದುರ್ಯೋಧನ, ದುರ್ಯೋಧನನು ಆ ಪಾಂಡವರನ್ನು ಜಯಿಸುವುದಕ್ಕಾಗಿ ಬಲರಾಮನ ಸಹಾಯವನ್ನೇ ಅಪೇಕ್ಷಿಸಿ ಬಲರಾಮನ ಮಗಳಾದ ಶಶಿರೇಖೆಯನ್ನು ಈ ಮೂರ್ಖ ಲಕ್ಷಣನಿಗೆ ವಿವಾಹ ಮಾಡಲು ಕಾತುರ ಪಡುತ್ತಿರುವನು. ಸ್ವಪ್ರೇರಕರಾದ ಶ್ರೀಕೃಷ್ಣ ಪರಮಾತ್ಮನು ಆ ದಯವು ಆ ಪಾಂಡವರಿಗಿರುವಾಗ ಸೂರ್ಯನ ದಯದಿಂದ ಹಿಮವು ಮಾಯವಾದಂತೆ ಈ ಕೌರವ ಕುನ್ನಿಗಳು ನಾಶವಾಗಿ ಹೋಗುವರು. ದುರ್ಯೋಧನನು ನನ್ನನ್ನೇ ಅವನ ಕುಲದೈವವೆಂದು ನಂಬಿರುವನು.
ನನ್ನ ಮನಸ್ಸಾದರೂ ಆ ದುರ್ಯೋಧನನ ವಂಶದ ಬೇರನ್ನೇ ಕಿತ್ತು ಹಾಕಬೇಕೆಂದು ಕಾತುರ ಪಡುತ್ತಿರುವುದು. ದುರ್ಯೋಧನ ಅಧಿಕಾರದ ಮೊದಲಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯ ದ್ರೋಹಿ. ಇನ್ನೆಷ್ಟು ದಿನ ಇರುವುದೋ ಆ ನಿನ್ನ ಅಧಿಕಾರ? ಅಧಿಕಾರ 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 ಮನದಿಂದ ಹುಟ್ಟಿ ಬೆಳೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ. ನೀಚ ಹಾಳು ಮಾಡುವೆ, ಮೂರ್ಖ ಹಾಳು ಮಾಡುವೆ, ದ್ರೋಹಿ ಹಾಳು ಮಾಡುವೆ. ದ್ರೋಹಿ ಅಧಿಕಾರ 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 ಮನದಿಂದ ಹುಟ್ಟಿ ಬೆಳೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ. ನೀಚ ಹಾಳು ಮಾಡುವೆ, ಮೂರ್ಖ ಹಾಳು ಮಾಡುವೆ, ದ್ರೋಹಿ ಹಾಳು ಮಾಡುವೆ. ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ತರಜಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆಮಾಟ ಸಂಚು ಇದೆ ನನ್ನ ಮನದಲ್ಲಿ. ತರಜಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆಮಾಟ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಯಾರದೋ ತಪ್ಪು, ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಕೊನ್ನಿ ಕೌರವ ಅಧಿಕಾರ 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 ಮನದಿಂದ ಹುಟ್ಟಿ ಬೆಳೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ. ನೀಚ ಹಾಳು ಮಾಡುವೆ, ಮೂರ್ಖ ಹಾಳು ಮಾಡುವೆ, ದ್ರೋಹಿ ಹಾಳು ಮಾಡುವೆ. ಶೂರದನುವ ಹಿಡಿದು ನಿಂತ ವೀರ ಪಾಪನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಶೂರದನುವ ಹಿಡಿದು ನಿಂತ ವೀರ ಪಾಪನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ವೀರ ಭೀಮನು, ಅವನ ಗದೆಯಿಂದ ರುಂಡ ಮುಂಡ ಚಚ್ಚಿಕೊಳ್ಳುವನು. ಸಿಡಿದೆದ್ದು ನಿಲ್ಲುವನು ವೀರ ಭೀಮನು, ಅವನ ಗದೆಯಿಂದ ರುಂಡ ಮುಂಡ ಚಚ್ಚಿಕೊಳ್ಳುವನು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಯಾರದೋ ದ್ರೋಹಿ, ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ದ್ರೋಹಿ ಅಧಿಕಾರ 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 ಮನದಿಂದ ಹುಟ್ಟಿ ಬೆಳೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ.